ಹಾಯ್ ಹಲೋ, ಹೇಗಿದ್ದೀರಾ? ನಾವಿವತ್ತು ಫಸ್ಟ್ ಕ್ರೈಗೆ ಬಂದಿದ್ವಿ. ಪ್ರಜ್ಞಂದು ಬರ್ಡೇ ಇತ್ತಲ್ವ, ಅವಳಿಗೆ ಗಿಫ್ಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಹಾಗೆ ಪಾಪುಗೂ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಳ್ಳೋದಿತ್ತು, ತೊಗೊಂಡ್ವಿ. ನೋಡಿ, ಈ ಪೌಚ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಅವಳ ಹತ್ರ ಇದೆ, ಸುಮಾರು ಪೌಚಸ್ ಇದೆ, ಕ್ಲಚಸ್ ಇದೆ, ತುಂಬ ಇದೆ. ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿದೆ. ಹಾಗೆ ಪಾಪುಗೆ ಡೈಪರ್ ಎಲ್ಲ ತೊಗೊಂಡು, ಬಟ್ಟೆ ಎಲ್ಲ ತೊಗೊಂಡು, ಬಿಲ್ ಮಾಡಿಸ್ಕೊಂಡು, ಹಾಗೆ ಪ್ರೆಗ್ನೆಂಟ್ ಬರ್ಡೇಗೆ ಒಂದು ಗಿಫ್ಟ್ ಕೂಡ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ, ಇಲ್ಲಿದೆಲ್ಲ ಅದೇ ಇದು ಗಿಫ್ಟು. ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಸಂಜೆ ಪ್ರವೀಣ ಬಂದು ರೆಡಿ ಆಗ್ತಾಯಿದ್ಲು ಫ್ರೆಶ್ ಅಪ್ ಆಗಿ. ಸೊ ಆಗ್ತಾನೆ ಬಂದಿದ್ಲಲ್ವ, ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ಲು. ಅಷ್ಟಕ್ಕೆ ನೋಡಿ, ಇಲ್ಲಿ ಪಾಪು ಕೂಡ ಮೇಲೆ ಬಂದಿದ್ದಾಳೆ. ಚಿಕ್ಕಿ ಬಂದ್ಲು ಅಂದರೆ ಆಯಿತು, ಅವಳ ಹಿಂದೆ ಬಾಲ. ಸೊ ಹಿಂದೆ ಎಲ್ಲ ಮೆಸ್ಸಪ್ ಆಗಿದೆ, ಅದನ್ನೇನು ನೋಡಬೇಡಿ. ಹಾಗೆ ನೋಡಿ, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಇದು ಪ್ರೆಗ್ನೆಂಟ್ ಬರ್ಡೇ ಡೇ. ಸೊ ಅವಳು ಈ ಕಡೆ ರೂಮಲ್ಲಿ ಇದ್ಲು. ಅವಳು ನಮ್ಮ ನಾದಿನಿ ಮಗಳು ಇನ್ನೊಬ್ಳು. ಇವಳಿಗೆ ನೋಡಬೇಡ ಅಂದ್ರೂ ನೋಡ್ತಾ ಇದ್ಲು. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿದ್ರೆ ಆಗಲೇ ಇಲ್ಲ. ಸೊ ಇವಳು ಆಗಾಗೆ ಹೋಗಿ ನೋಡ್ತಾ ಇದ್ಲು. ಸೊ ನೋಡಲಿ ಬಿಡಿ, ಮಕ್ಕಳಂದರೆ ಹಾಗೆ ಅಲ್ವಾ, ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೋಡಿ ಹೇಗಿದೆ ಈ ಡೆಕೋರೇಷನು, ತುಂಬ ಸಿಂಪಲಾಗಿ ಮಾಡಿದ್ವಿ. ನಾನು, ಸುನಿ ಮತ್ತು ಪ್ರವೀಣ ಮೂವರು ಸೇರ್ಕೊಂಡು ಮಾಡಿದ್ವಿ. ಹಾಗೆ ರಾಜೀವ್ ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಈ ಥರ ಎಲ್ಲ ಮಾಡಿದ್ವಿ. ಇವೆಲ್ಲ ಒಂದು 2 ಅವರ್ಸಲ್ಲಿ ಮಾಡಿದ್ವಿ ಅನ್ಸುತ್ತೆ. ಅವಳು ಬಂದಮೇಲೆ ಎಲ್ಲ ರೆಡಿ ಮಾಡಿದ್ದು. ಸೊ ಹಾಗೆ ಕೆಳಗೆ ಹೋದರೆ ನಮ್ಮ ನಾದಿನಿ ಆಂಟಿ, ನಮ್ಮ ಮಾವ ಅವರು ಎಲ್ಲ ಬಂದಿದ್ದಾರೆ. ಅವ್ರು ಕುತ್ಕೊಂಡೆಲ್ಲ ಮಾತಾಡ್ಕೊಂಡು ಟಿ ವಿ ನೋಡ್ತಾ ಕೂತಿದ್ರು, ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಹಾಗೆ ಅಡುಗೆ ಮನೆಗೆ ಬಂದರೆ ಅಮ್ಮ ಅಡುಗೆ ಇನ್ನೊಂದು ಸ್ವಲ್ಪ ಮಾಡೋದಿತ್ತು. ಆಲ್ರೆಡಿ ಎಲ್ಲ ಮಾಡಿದ್ರು, ಬೋಂಡ, ಬಜ್ಜಿ. ಹಾಗೆ ಅಮ್ಮನ ಕೇಳ್ತಾ ಇದ್ದೆ ಆಯ್ತೇನಮ್ಮ ಅಂತ. ಸೊ ನನಗೆ ಬಿಲೀವ್ ಮಾಡೋಕ್ಕೆ ಆಗಲಿಲ್ಲ. ವಿತಿನ್ 1.5 ಅವರಲ್ಲಿ ಅಮ್ಮ ಎಲ್ಲ ಥರ ಅಡುಗೆನೂ ಮಾಡಿ ಮುಗಿಸಿದ್ರು. ಬಟ್ ಸ್ವಲ್ಪ ಬಿಗ್ ಕ್ವಾಂಟಿಟಿಯಲ್ಲಿ ಮಾಡಿದ್ರು. ಇವತ್ತು ಅಮ್ಮದ್ದೇ ಫುಲ್ ಎಲ್ಲ ಇವೇನಾ. ಇಲ್ಲಿ ನೋಡಿ ಏನ್ ಮಾಡ್ತಾ ಇದಾರೆ ಇವರಿಬ್ರು ಅಂದ್ರೆ, ನಮ್ದೆಲ್ಲ ಕಿತ್ಬಿಟ್ಟು ನೀವು ಮಾಡ್ಕೊಂತ ಇದ್ದೀರಾ. ಇದೆಲ್ಲ ಅಕ್ಕದ ಪಿನ್ ಮಾಡೋದು ಕೆಳಗೆ. ಅಕ್ಕ ಸ್ಟಾಪ್ಲರ್ ಇದೆ, ಸ್ಟಾಪ್ಲರ್ ಇದೆ. ಐದಾರು ದಿವಸ 5 ಶನಿವಾರದಿಂದ ಬುಧವಾರವರೆಗೂ. ಮೇಲೊಂದು
ಲಾಕ್ ಆಗಿರುತ್ತೆ. ಹೇಳು ಅಪ್ಪಾಜಿಗಲ್ವಾ ಹೇಳು ನೋಡ. ಅದನ್ನ ಎಷ್ಟು ಪ್ರವೀಣ ಕೊಟ್ಟಿರೋ ಗಿಫ್ಟ್ ಅದು. ಅವಳು ಎಲೆಕ್ಟ್ರಿಕ್ ಬ್ರಷ್ ಕೊಟ್ಟಿರೋದು. ಈಗ ನಾವು ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡ್ತಿದ್ದಾಳೆ. ಏನು ಅಂತಂದರೆ ಅವಳಿಗೆ ಗೆಸ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ಟಡಿ ಟೇಬಲ್ ಕೊಟ್ಟಿದ್ವಿ. ಅವಳಿಗೆ ತುಂಬ ಬೇರೆ ಬೇರೆ ಏನು ಬೇಕಾದರೂ ಕೊಡ್ಬೋದು, ಆದರೆ ಅವಳಿಗೆ ಏನು ಉಪಯೋಗ ಆಗುತ್ತೋ ಅದನ್ನು ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಅವ್ರ ಅತ್ತೆಯವ್ರು ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡ್ತಿದ್ದಾಳೆ. ಅವರು ಬಟ್ಟೆ ತಂದಿದ್ರು. ಅವಳಿಗೂ ತುಂಬ ಇಷ್ಟ ಆಯಿತು ಬಟ್ಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.